ನಮಸ್ಕಾರ. ಇಂಟ್ರೊಡಕ್ಟರಿ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ತಮ್ಮೆಲ್ಲರ ಸಹಕಾರ, ಅಮೂಲ್ಯವಾದ ಅಭಿಪ್ರಾಯಗಳು ಎಲ್ಲ ಸಿಕ್ತು. ತುಂಬ ಧನ್ಯವಾದಗಳು. ಇದರಲ್ಲಿ ತುಂಬ ಸಂಕ್ಷಿಪ್ತವಾದ ಕೆಲವು ವಿಷಯಗಳನ್ನು ನಿಮಗೆ ಹೇಳಕ್ಕೆ ಬಯಸ್ತೀನಿ. 4 ಸಮಸ್ಯೆಗಳನ್ನು ಮಾತ್ರ ತೊಗೊಂಡಿದ್ದೀನಿ ಅಂತ ಹೇಳಿದೆ ನಿಮಗೆ. ಈ 4 ಸಮಸ್ಯೆಗಳನ್ನು ಬಂದಿರೋ ಕ್ಲೈಂಟ್ಸಿಗೆ ಪರಿಹಾರ ಮಾಡೋ ಟೈಮಲ್ಲಿ ಎಷ್ಟೋ ವಿಷಯಗಳು ಅಂತರಂಗವಾಗಿ ಆತ್ಮೀಯವಾಗಿ ನಾವು ಒಬ್ರಿಗೊಬ್ಬರು ಒಂದು ಶೇರ್ ಮಾಡಿಕೊಂಡಿರೋ ವಿಷಯಗಳು, ಅದರಿಂದ ಅವ್ರಿಗೆ ಸಿಕ್ಕಿರೋಂಥ ಅಪರೂಪದ ಅನುಭವಗಳನ್ನು ನಿಮಗೆ ಹೇಳೋದಕ್ಕೆ ನಾನು ಇಚ್ಛೆಪಡ್ತೀನಿ. ಇದು ಹ್ಯಾಂಡ್ ರೈಟಿಂಗ್ ಹಾರೋಸ್ಕೋಪ್. ಇದು 3 ಕೊಡೋಂಥ ಮಾಹಿತಿಗಳನ್ನು ಸಂಗಮ ಮಾಡಿ ನಿಮಗೆ ಕೊಡೋಂಥದ್ದು. ಏನಾಗುತ್ತೆ, ಒಂದೊಂದು ಹ್ಯಾಂಡ್ ಬಂದು ಕೆಲವು ವಿಷಯಗಳನ್ನು ಹೇಗೆ ಸಮಸ್ಯೆಯನ್ನು ಸರಿ ಮಾಡೋದು ಅಂತ ಹೇಳುತ್ತೆ. ಹ್ಯಾಂಡ್ ರೈಟಿಂಗ್ ಬೇರೆ ಕ್ಲೂ ಕೊಡುತ್ತೆ, ಹಾರೋಸ್ಕೋಪಿಂದ ಬೇರೆ ಕ್ಲೂ ಸಿಗುತ್ತೆ. ಇದು ಎಲ್ಲವೂ ಸೇರಿದಾಗ ಆ ವ್ಯಕ್ತಿಯ ಸಮಸ್ಯೆಯನ್ನು ತುಂಬ ಚೆನ್ನಾಗಿ ನಾವು ಪರಿಹರಿಸಬಹುದು. ಅದರ ವಿಷಯ ನಿಮಗೆ ಹೇಳೋಕ್ಕೆ ಬರ್ತಾಯಿದ್ದೀನಿ. ಇವಾಗ ಏನು ಮಾಡಬೇಕು ಅದಕ್ಕೆ ಮುಂಚೆ ಅಂದರೆ, ನೀವು ನಿಮ್ಮ ಸಮಸ್ಯೆ ಬಗ್ಗೆ ಒಂದು ಮಾಹಿತಿ ಪಡ್ಕೊಳ್ಳೋಕ್ಕೆ 3 ವಿಷಯಗಳನ್ನು ಕೊಡಬೇಕು. ಫಸ್ಟು ಒಂದು ಹಳೆ ತೊಗೊಳ್ಳಿ, 4 ಸಾಲು ಬರೀರಿ. ಯಾವ ಭಾಷೆ ಬೇಕಾದ್ರೂ ಆಗ್ಬೋದು. ಬರೆದು ನಿಮ್ಮ ಸಿಗ್ನೇಚರ್ ಹಾಕ್ಬಿಟ್ಟು ಅದನ್ನು ಒಂದು ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ. 4 ಲೈನ್ ಬರಿಬೋದು ಅಷ್ಟೇ, ಬೇರೆ ಏನಿಲ್ಲ. ಅದು ಒಂದಾಯಿತು. ನೆಕ್ಸ್ಟ್ ಬಂದು ನಿಮ್ಮ ಕೈದು ಫೋಟೋ ಕಳಿಸಿ. ನಿಮಗೊಂದು ಮಾಡಲ್ ಬೇಕಾದ್ರೆ ಒಂದು 2-3 ಯಾವ ಥರ ಫೋಟೋ ಬರಬೇಕು ಅಂತ ಮಾಡಲ್ ಕೊಟ್ಟಿರ್ತೀನಿ. ಇದು ಯಾತಕ್ಕೆ ಹೇಳ್ತೀನಿ ಅಂದರೆ, ಎಲ್ಲೋ ದೂರದಿಂದ ಪೂರ್ತಿ ಆ ಪಕ್ಕದಲ್ಲಿರೋದೆಲ್ಲ ಬರೋದು, ಅದು ಬರಬಾರ್ದು. ಆಮೇಲೆ ನಿಮ್ಮ ಬರ್ತ್ ಡೀಟೇಲ್ಸು, ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ಯಾವ ನಕ್ಷತ್ರ, ಯಾವ ರಾಶಿ, ಇದನ್ನು ಕೂಡ ಒಂದು ಬರೆದು ನನಗೆ ಕಳಿಸ್ಕೊಡ್ಬೇಕು. ಇವಾಗ ಏನಾಗುತ್ತೆ, 3 ಹೆಚ್ಚು ಬಂತು. ಹ್ಯಾಂಡ್ ರೈಟಿಂಗ್ ಹಾರೋಸ್ಕೋಪ್. ಇದನ್ನು ಇಟ್ಟುಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವುದು. ನೀವು ನಿಮ್ಮ ಸಮಸ್ಯೆಯನ್ನು ಸಂಕ್ಷಿಪ್ತವಾಗಿ ಏನು ಮುಖ್ಯವಾದ ಸಮಸ್ಯೆ ಅನ್ನೋದನ್ನು ಬರೆದು ನನಗೆ ಕಳಿಸ್ಕೊಡಿ. ಇವಾಗ ಮಗ ಅಥವಾ ಮಗಳು ವಿದ್ಯೆಯಲ್ಲಿ ಚೆನ್ನಾಗಿ ಒಂದು ಇದು ಬಂದಿಲ್ಲ, ನೀವು ಅಂದ್ಕೊಂಡಷ್ಟು ಬೆಳವಣಿಗೆ ಇಲ್ಲ, ಅದನ್ನು ಬರಿಬೋದು. ಕಸಬಿನಲ್ಲಿ ಏನೋ ತೊಂದರೆ ಆಗ್ತಾಯಿದೆ, ಒತ್ತಡ ಆಗ್ತಾಯಿದೆ, ಅದನ್ನು ಬರಿಬೋದು. ಹೆಲ್ತಲ್ಲಿ ಏನೋ ತೊಂದರೆ ಇದೆ, ತುಂಬ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ, ಅದನ್ನು ಬರಿಬೋದು. ಇವಾಗ ಮ್ಯಾರೇಜ್ ಅಂತ ತಗೋತೀವಿ. ವಿವಾಹ ಸಮಸ್ಯೆ ಏನಾಯಿತು, ಮೊದಲೆಲ್ಲ ವಿವಾಹ ಅನ್ನೋದು ಒಂದು ಸಾಧಾರಣ ವಿಷಯವಾಗಿತ್ತು. ಯಾರಿಗೂ ಏನೋ ಸಮಸ್ಯೆಗಳು ತುಂಬ ಕಡಿಮೆ ಬರ್ತಾಯಿತ್ತು. ಆದರೆ ಇವತ್ತೇನಾಗಿದೆ, ವಿವಾಹ ಬಂದು ಒಂದು ಕುಸ್ತಿಗಿಂತ ಜಾಸ್ತಿ ಆಗ್ತದೆ. ಕುಸ್ತಿ ಈಸಿಯಾಗಿ ಮಾಡ್ಬೋದು, ವಿವಾಹ ಮಾಡ್ಕೊಳ್ಳೋದು ಕಷ್ಟ ಅನ್ನೋ ಥರ ತಮಾಷೆ ಹೇಳ್ತಾರೆ. ಇದು ವಿಧಿ ನಿರ್ಣಯ ಅನ್ನೋದು ಒಂದು ಅಭಿಪ್ರಾಯ. ವಿವಾಹ ಎಲ್ಲಿ ಹೋಗಿ ಮುಗಿಯುತ್ತೆ ಅನ್ನೋದು ಪಾಸಿಟಿವ್ ಡೆಸ್ಟಿನಿಯೂ ಇದೆ, ನೆಗೆಟಿವ್ ಡೆಸ್ಟಿನೂ ಇದೆ. ಬಟ್ ನೆಗೆಟಿವ್ ಡೆಸ್ಟಿನಿ ಇದ್ದರೂ ಭಯ ಪಡಬೇಕಾಗಿಲ್ಲ, ಅದನ್ನು ಸರಿಪಡಿಸ್ಕೋಬೋದು. ಅದಕ್ಕೂ ಮಾರ್ಗ ಇದೆ, ಅದನ್ನು ಹೇಳ್ತೀನಿ ನಿಮಗೆ. ಇವಾಗ ತುಂಬ ದೀರ್ಘಕಾಲ ಅನ್ಯೋನ್ಯವಾಗಿರುವಂಥ ದಂಪತಿಗಳದ್ದು ಹ್ಯಾಂಡ್ ರೈಟಿಂಗ್ ಎಲ್ಲ ನೋಡಿದ್ದೀನಿ. ಅದರಲ್ಲಿ ಕೆಲವು ಸೀಕ್ರೆಟ್ಸ್ ಗೊತ್ತಾಗುತ್ತೆ. ಏನದು ಸೀಕ್ರೆಟ್ಸು ಹಾಗೆ ಅಂದರೆ, ಅವರಲ್ಲಿ ಇರೋಂಥ ಎಲ್ಲ ಒಂದು 30-40 ದಂಪತಿಗಳನ್ನು ನೋಡಿದ್ರೆ ಅಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬಂದು ಸೆನ್ಸಿಟಿವ್ ಇರ್ತಾರೆ, ಬೇರೆಯವ್ರ ಮನಸ್ಸನ್ನು ನೋಯಿಸಲ್ಲ, ಸಿಂಪ್ಲಿಸಿಟಿ ಇರುತ್ತೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅವ್ರ ಮನಸ್ಸಲ್ಲಿರೋದನ್ನು ಹಂಚ್ಕೋತಾರೆ. ಅದು ಹಂಚಿಕೊಂಡು ಇದ್ದಷ್ಟು ಏನಾಗುತ್ತೆ, ವಿವಾಹಕ್ಕೆ ಅದು ಒಳ್ಳೆಯ ಒಂದು ಪೋಷಕವಾಗಿ ಅದು ಉಪಕಾರ ಮಾಡುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಲಿಸನಿಂಗ್. ಒಬ್ಬರು ಮಾತನ್ನು ಇನ್ನೊಬ್ಬರು ಕಿವಿ ಕೊಟ್ಟು ಕೇಳೋದು, ಪೂರ್ತಿ ಕೇಳೋದು, ಆಮೇಲೆ ನಿರ್ಧಾರಗಳನ್ನು ಮಾಡೋದು. ಕೆಲವು ಟೈಮಲ್ಲಿ ಏನಾಗ್ಬಿಡುತ್ತೆ, ಆ ಕಾಲದ ದಂಪತಿಗಳೆಲ್ಲ ಗಂಡನ ಒಂದು ನಿರ್ಧಾರವನ್ನು ಹಾಗೆ ತೊಗೊಂಡ್ಬಿಡೋದು, ಸರಿ ಅದನ್ನೇ ಫಾಲೋ ಮಾಡೋಣ ಅಂತ. ಅದರಿಂದ ಅವರು ಸೋತೋಗ್ತಾರೆ ಅಂತ ನಾವು ತಿಳ್ಕೊತಾ ಇದ್ದೀವಿ. ಆದರೆ ಅವರೇ ಬಂದು ಸೋತು ಗೆಲ್ಲೋರು. 25 ವರ್ಷದಿಂದ ಗಂಡನ ಮಾತು ಕೇಳೋರು ಆಮೇಲೆ ಅವರು ಮಹಾರಾಣಿ ಥರ ಮೆರೀತಾರೆ. ಅದನ್ನು ನೋಡಿದಾಗ ಈ ಕಾಲದ ಹುಡುಗಿಯರಿಗೆ ಅಯ್ಯೋ ನಮ್ಮದು ಈ ಥರ ಎಲ್ಲ ಇರಬೇಕು ಅಂತ ಆಸೆ ಆಗುತ್ತೆ. ಏನಾಗುತ್ತೆ, ಡೆಪಾಸಿಟ್ ಮಾಡಿದ್ರೆ ತಾನೇ ವಿತ್ಡ್ರಾ ಮಾಡೋಕ್ಕಾಗೋದು. ಅದರಿಂದ ಅದನ್ನು ಅವರು ಮಾಡ್ಕೋಬೇಕು. ಮ್ಯಾರೇಜ್ ಆಮೇಲೆ ಮದುವೆ ಬಗ್ಗೆ ಒಂದು 2 ಸೈಕ್ಯಾಟ್ರಿಸ್ಟು ಒಂದು ಬುಕ್ಕಲ್ಲಿ ಬರೆದಿದ್ದರು. ಅವರೇನು ಹೇಳ್ತಾರೆ, ದಿ ಸಕ್ಸಸ್ ಆಫ್ ಮ್ಯಾರೇಜ್ ಈಸ್ ಇನ್ ಫರ್ಗಿವಿಂಗ್. ಮ್ಯಾರೇಜ್ ಇಸ್ 90% ಫರ್ಗಿವಿಂಗ್ ಆ್ಯಂಡ್ 10% ಲವಿಂಗ್ ಅಂತ ಹೇಳ್ತಾರೆ. ಅದು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು. ಅದನ್ನು ಅಳವಡಿಸ್ಕೊಂಡಾಗ ನಮಗೆ ಬೇಕಾದಷ್ಟು ಪ್ರಯೋಜನಗಳು ಕಾಣುತ್ತೆ. ಇವಾಗ ಎಜುಕೇಷನಲ್ಲಿ 2 ಭಾಗ ತಗೊಳ್ಳೋಣ. ಕೆಲವು ಹುಡುಗರು ಬಂದು
ಕ್ರಿಯೇಟಿವಿಟಿ ಇರುತ್ತೆ, ಆದರೆ ಸರಿಯಾಗಿ ಗಟ್ಟೊಡೆದು ಬರೆಯೋಕ್ಕೆ ಬರಲ್ಲ. ಅವ್ರದ್ದೊಂದು ಒಂದು ಯೂನಿಕ್ನೆಸ್ ಇರುತ್ತೆ. ಆ ಯೂನಿಕ್ನೆಸ್ಸನ್ನು ಕಂಡುಹಿಡಿಯೋದಕ್ಕೆ ನಾವು ಈ ಹ್ಯಾಂಡ್ ರೈಟಿಂಗ್, ಹ್ಯಾಂಡ್ ಹಾರೋಸ್ಕೋಪ್ ಇದನ್ನು ಯೂಸ್ ಮಾಡಿದಾಗ ಅವನಿಗೆ ಎಲ್ಲಿ ಒಂದು ವಿಭಿನ್ನವಾದ ಒಂದು ಬೆಳವಣಿಗೆಗೆ ಅವಕಾಶವಿದೆ, ಆಮೇಲೆ ಓದೋದಕ್ಕೆ ಬೇಕಾದಷ್ಟು ಮೆಥಡ್ಸ್ ಇದೆ. ಆ ಮೆಥಡ್ ಎಲ್ಲ ಹೇಳ್ಕೊಡೋದೇ ಇಲ್ಲ. ಆ ಮೆಥಡ್ ಹೇಳ್ಕೊಟ್ರೆ ಎಲ್ಲ ಮಕ್ಕಳಿಗೂ ಕಲಿಯುವಂಥ ಅವಕಾಶ ಬರುತ್ತೆ, ಅದನ್ನು ನಾವು ಹೇಳ್ಕೊಡ್ಬೇಕು. ಆಮೇಲೆ ಕೆರಿಯರಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಬರುತ್ತೆ. ಇವತ್ತಿನ ದಿವಸ ಅಂತೂ ಎಲ್ಲ ಹುಡುಗರಿಗೂ ಸಮಸ್ಯೆ ಏನು, ಕೆಲಸ ಸಿಗ್ತಾ ಇಲ್ಲ. ಕೆಲವರಿಗೆ ಇಲ್ಲಿ ಏನಾಗುತ್ತೆ, ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ಕೊಳ್ಳಿ. ಇಂಜಿನಿಯರ್ಸಲ್ಲಿ ಅಟ್ಲೀಸ್ಟ್ ಅರ್ಧಕ್ಕೆ ಅರ್ಧ ಕೆಪಾಸಿಟಿ ಇಲ್ಲ, ಟ್ಯಾಲೆಂಟ್ಸ್ ಇಲ್ಲ. ಇದನ್ನೆಲ್ಲ ಸ್ಟ್ಯಾಟಿಸ್ಟಿಕ್ಸೇ ಹೇಳುತ್ತೆ, ಗೌರ್ಮೆಂಟೇ ಕೊಡುತ್ತೆ ಸ್ಟ್ಯಾಟಿಸ್ಟಿಕ್ಸು. ಒಳ್ಳೆ ಕಮ್ಯುನಿಕೇಷನ್ ಇಲ್ಲ, ಒಳ್ಳೆ ಹ್ಯೂಮನ್ ರಿಲೇಷನ್ಶಿಪ್ ಇಲ್ಲ, ಈ ಥರ ಎಲ್ಲ ಹೇಳ್ತಾರೆ. ಅದರಿಂದನೇ ಕೆಲಸ ಸಿಗ್ತಾ ಇಲ್ಲ. ಇಲ್ಲಿ ನಮಗೆ ಅವಕಾಶಗಳನ್ನು ಹೆಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋ ಮಾಹಿತಿಗೆ ಬುಕ್ಸ್ ಓದಬೇಕು. ದಿ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ಅಂತ ಒಂದು ಬುಕ್ ಇದೆ. ಆ ಬುಕ್ಕೇ ಬಂದು ನಿಮ್ಮ ಕೆಲಸವೂ ಸಿಗಬೇಕು, ಒಳ್ಳೆಯ ಸಂಬಳವೂ ತಗೊಳ್ಳೋದು ಹೇಗೆ ಅಂತಲೇ ಆ ಬುಕ್ಕು. ಅದನ್ನೆಲ್ಲ ಓದಿ, ಅದನ್ನು ಓದಿದಾಗ ಏನಾಗುತ್ತೆ, ನಿಮಗೆ ಮನೋಶಾಸ್ತ್ರ ಗೊತ್ತಾಗುತ್ತೆ. ಈ ಮನಸ್ಸನ್ನು ಹೆಂಗೆ ಉಪಯೋಗಿಸ್ಕೋಬೇಕು. ಭಗವದ್ಗೀತೆನೇ ಹೇಳುತ್ತೆ, ಇಂದ್ರಿಯಾಣ ಮನಶ್ಚಾಸ್ಮಿ ಅಂತ. ಆ ಮನಸ್ಸಿನೊಳಗೆ ನಾನು ಇದ್ದೀನಿ, ಅಲ್ಲಿದ್ದು ನಾನು ಆಪರೇಟ್ ಮಾಡ್ತೀನಿ ಅಂತ ದೇವರು ಹೇಳಿದ್ದಾನೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಕ್ಕೆ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ಒಂದು ಸಂಕ್ಷಿಪ್ತ ವರದಿಯನ್ನು ಇವಾಗ ಕೊಟ್ಟಿದ್ದೀನಿ ನಿಮಗೆ. ಹೆಲ್ತ್ಗೆ ರಾಮಬಾಣ ಅಥವಾ ಬ್ರಹ್ಮಾಸ್ತ್ರ ಅಂದರೆ ಏನು? ಹಾಗೆ ಅಂದರೆ ಸಾಧಾರಣವಾಗಿ ವಿಷ್ಣು ಸಹಸ್ರನಾಮವನ್ನು ನಾನು ರೆಕಮೆಂಡ್ ಮಾಡ್ತೀನಿ. ವಿಷ್ಣು ಸಹಸ್ರನಾಮದಲ್ಲಿ ಎಷ್ಟು ಬೆನಿಫಿಟ್ ಇದೆ ಹೇಳೋಕ್ಕೆ ಸಾಧ್ಯವಿಲ್ಲ. ಅದರ ಫಲವನ್ನು ಉದ್ದಾಗಲ ಅಳತೆ ಮಾಡೋಕ್ಕಾಗಲ್ಲ ನಿಮಗೆ, ಅಷ್ಟು ಪ್ರಯೋಜನ ಕೊಡುತ್ತೆ. ಆ ವಿಷ್ಣು ಸಹಸ್ರನಾಮವನ್ನು ಅನುಭವಿಸಿ ನೋಡಬೇಕು. ಎಂಥ ಒಂದು ಜ್ವರ ಬಂತ, ಒಂದು ದೊಡ್ಡ ಕ್ಯಾನ್ಸರೇ ಬಂದಿದ್ರು ಕೂಡ ವಿಷ್ಣು ಸಹಸ್ರನಾಮದಿಂದ ಎಷ್ಟೋ ರಿಲೀಫ್ ಸಿಗುತ್ತೆ ನಿಮಗೆ, ಎಷ್ಟೋ ರೀತಿಯಲ್ಲಿ ನಿಮಗೆ ಪ್ರಯೋಜನಗಳಿದೆ. ಆದ್ದರಿಂದ ಇವಾಗ ಧ್ಯಾನಗಳಿಂದ ಎಷ್ಟೋ ರೋಗಗಳ ಪರಿಹಾರ ಆಗುತ್ತೆ. ಒಂದು ತಲೆನೋವು ಬಂತು, ದೊಡ್ಡ ದೀರ್ಘಕಾಲದ ತಲೆನೋವೆಲ್ಲ ವಾಸಿ ಆಗ್ಬಿಟ್ಟಿದೆ. ಒಂದು ಅರ್ಧ ಗಂಟೆ ಸರಿಯಾಗಿ ಮೆಡಿಟೇಷನ್ ಮಾಡಿದ್ರೆ ಅಷ್ಟು ಫಲ ಬರುತ್ತೆ. ಆದ್ದರಿಂದ ನಾನು ಈ 4 ಸಮಸ್ಯೆಗಳನ್ನು ಎಲ್ಲ ಒಂದು ಸ್ವಲ್ಪ ಫ್ಯೂ ಸೆಕೆಂಡ್ಸ್ ಮಾತ್ರ ತಗೊಂಡು ನಿಮಗೆ ಈ ಮಾಹಿತಿಯನ್ನು ಕೊಡ್ತೀನಿ. ಇದು ಮುಂದೆ ಇದೇ ಥರ ಮುಂದುವರಿಸಬೇಕು. ನೀವೆಲ್ಲರೂ ಸಹಕಾರ ಕೊಟ್ಟು ಬೇರೆಯವ್ರಿಗೂ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ. ಯಾವ ಥರ ಇದ್ರೂ ಇದು ನಿಮ್ಮ ಸಹಕಾರದಿಂದ ಇದನ್ನು ಮುಂದುವರಿಸಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ.